ಎರಡು ವಿಧದಲ್ಲಿ ಲೋಕದೊಳು ಜೀವರುಗಳಿಬ್ಬರು ಸಂತತ ಕ್ಷರಾಕ್ಷರ ವಿಲಿಂಗ ಸಲಿಂಗ ಸೃಜ್ಯ ಭೇದದಲ್ಲಿ ಕರೆಸುವುದು ಜಡ ಪ್ರಕೃತಿ ಪ್ರಣವಾಕ್ಷರ ಮಹಾಣು ಕಾಲನಾಮದಿ ಹರಿಸಹಿತ ಭೇದಗಳ ಪಂಚಕ ಸ್ಮರಿಸು ಸರ್ವತ್ರ. ಜಯತ್ಯಜೋ ಖಂಡಗುಣೋರು ಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಛತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಪಿತೃಗಣ ಸಂಧಿ ಪದ್ಯ 23. ಎರಡು ವಿಧದಲ್ಲಿ ಲೋಕದಳು ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಈಶ, ಜೀವವರ್ಗ, ಜಡವರ್ಗ ಇವುಗಳಲ್ಲಿರುವ ಅನಾದಿ ನಿತ್ಯವಾದ ಪಂಚಭೇದ ವಿಷಯಗಳನ್ನು ತಿಳಿಸುತ್ತಾರೆ. ಚರಾಚರಾತ್ಮಕವಾದ ಬ್ರಹ್ಮಾಂಡಗತ ಚತುರ್ದಶ ಭುವನಗಳಲ್ಲಿ ಜೀವರಾಶಿಗಳು ಎರಡು ಪ್ರಕಾರವಾಗಿ ಇವೆ, ಕ್ಷರ ಜೀವರು ಮತ್ತು ಅಕ್ಷರ ಜೀವರು. ಯಾವ ವಿಧವಾದ ನಾಶವೂ ಇಲ್ಲದ ಲಕ್ಷ್ಮೀದೇವಿಯು ಅಕ್ಷರಳು ಶ್ರೀಹರಿಗೆ ನಿತ್ಯ ವಿಯೋಗಿನಿಯಾಗಿ ಶ್ರೀಹರಿಯ ಸಮವ್ಯಾಪ್ತಿಯಾಗಿರುವಳು. ಬ್ರಹ್ಮಾದಿ ತೃಣ ಜೀವ ಪರ್ಯಂತ ಸಮಸ್ತ ತ್ರಿವಿಧ ಜೀವರೂ ದೇಹನಾಶವುಳ್ಳವರು. ದೇಹಗಳು 4 ಪ್ರಕಾರ. ಸ್ವರೂಪ ದೇಹ, ಇದು ಅಪ್ರಾಕೃತ ಅನಾದಿ ನಿತ್ಯ. ಸ್ವರೂಪ ದೇಹಕ್ಕೆ ಆವರ್ಕ ರೂಪದಲ್ಲಿರುವ ಲಿಂಗದೇಹ, ಇದು ನಾಶ ಹೊಂದುವುದು. ಅನಿರುದ್ಧ ಶರೀರ ಜೀವನ್ಮುಕ್ತ ಸ್ಥಿತಿಯಲ್ಲಿ ಇದರ ನಾಶ. ಪಾಂಚಭೌತಿಕ ಸ್ಥೂಲ ಶರೀರ, ಇದು ಮರಣದಿಂದ ನಾಶ ಹೊಂದುವುದು. ಹೀಗೆ ಬ್ರಹ್ಮಾದಿ ಸಮಸ್ತ ಜೀವರಿಗೂ ಲಿಂಗ, ಅನಿರುದ್ಧ, ಸ್ಥೂಲ ದೇಹಗಳ ನಾಶ ಉಂಟು. ಕ್ಷರ ಎಂದರೆ ನಾಶ ಎಂದರ್ಥ. ಆದ್ದರಿಂದ ಈ ವರ್ಗಕ್ಕೆ ಕ್ಷರವರ್ಗ ಎಂದು ಹೆಸರು. ಪುನಃ ಕ್ಷರವರ್ಗದಲ್ಲಿ 2 ಪ್ರಕಾರ, ವಿಲಿಂಗ ಜೀವರು ಮತ್ತು ಸಲಿಂಗ ಜೀವರು. ಸಾಧನೆ ಪೂರ್ತಿಯಾಗಿ ಲಿಂಗ ಭಂಗ ಹೊಂದಿದ ಮುಕ್ತ ಜೀವರೆಲ್ಲ ವಿಲಿಂಗರು. ಅವರು ಸ್ವರೂಪ ದೇಹದಿಂದ ವಿರಾಜಮಾನರಾಗಿರುತ್ತಾರೆ. ಮುಕ್ತಿಯಲ್ಲಿ ಸ್ವರೂಪ ದೇಹೇಂದ್ರಿಯಗಳಿಂದಲೇ ಬಿಂಬಕ್ರಿಯಾದ್ವಾರ ಮುಕ್ತರ ವ್ಯಾಪಾರಗಳು. ಈ ಬ್ರಹ್ಮಕಲ್ಪ ಅಥವಾ ಕಲ್ಪಗಳಲ್ಲಿ ಮುಕ್ತರಾಗುವ ಜೀವಗಣಕ್ಕೆ ಸಲಿಂಗವೆಂದು ಹೆಸರು. ಸಾಧನೆ ಪೂರ್ತಿಯಾಗದೆ ಸಾಧನಾ ಮಾರ್ಗದಲ್ಲಿರುವ ಜೀವರೆಲ್ಲರೂ ಸಲಿಂಗರು. ಇನ್ನು ಸಲಿಂಗ ಜೀವರಲ್ಲಿಯೂ 2 ವಿಧ, ಸೃಜ್ಯರು ಮತ್ತು ಅಸೃಜ್ಯರು. ಭಗವದಿಚ್ಛೆಯಿಂದ ಸೃಷ್ಟಿಗೆ ತರಲ್ಪಟ್ಟ ಜೀವರುಗಳೇ ಸೃಜ್ಯರೆನಿಸುವರು. ಇನ್ನೂ ಸೃಷ್ಟಿಗೆ ಬಾರದ ಅನಂತಾನಂತ ಜೀವರು ಪ್ರಾಜ್ಞನಾಮಕ ಪರಮಾತ್ಮನಿಂದ ಆಲಿಂಗಿತರಾಗಿ ಕಾರ್ಯಾಭಿವ್ಯಕ್ತಿ ರಹಿತರಾಗಿರುವರು. ಇನ್ನು ಜಡವಸ್ತುಗಳ ವಿಂಗಡಣೆ. ಚೇತನಾತ್ಮಕವಾದ ಯಾವ ಪ್ರವೃತ್ತಿಯೂ ಇಲ್ಲದ ವಸ್ತುಗಳು ಜಡಗಳು. ಇವುಗಳಲ್ಲಿ ತ್ರಿಗುಣಾತ್ಮಕವಾದ ಪ್ರಕೃತಿಯು ಜಡವು. ಇದರ ಅತ್ಯಂತ ಸೂಕ್ಷ್ಮ ರೂಪವೇ ಮೂಲ ಪ್ರಕೃತಿಯು. ಇದು ಜಗತ್ತಿನ ಸೃಷ್ಟಿಗೆ ಉಪಾದಾನ ಕಾರಣವು. ಓಂಕಾರವೇ ಪ್ರಣವವು. ಪ್ರಣವ ಪ್ರತಿಪಾದ್ಯನಿಂದ ಪ್ರಣವ ಮಂತ್ರದ ಅಭಿವ್ಯಕ್ತಿ. ಓಂಕಾರದಿಂದ ಅಭಿವ್ಯಕ್ತವಾದ ಮಂತ್ರಗಳು ವೇದಗಳು. ಅಕಾರ ದೀಕ್ಷಕಾರ ಪರ್ಯಂತ ವರ್ಣಗಳು ಇವು ಜಡಗಳು. ಮಂತ್ರ ಪ್ರತಿಪಾದ್ಯನಾದ, ವೇದ ಪ್ರತಿಪಾದ್ಯನಾದ, ವರ್ಣ ಪ್ರತಿಪಾದ್ಯನಾದ ಶ್ರೀ ಪರಮಾತ್ಮನ ಸನ್ನಿಧಾನ ವಿಶೇಷದಿಂದ ಈ ಅಕ್ಷರಗಳ ಅಭಿವ್ಯಂಜಕ ಶಕ್ತಿಯು ಅಭಿವ್ಯಕ್ತವಾಗುವುದು. ಕಾಲವು ಪ್ರವಾಹತೋನಿತ್ಯವಾದದ್ದು. ಸ್ವರೂಪರಲ್ಲಿ ಜಡವು ಕಾಲಾಂತರ್ಗತನಾದ ಶ್ರೀ ಪರಮಾತ್ಮನ ಸನ್ನಿಧಾನದ ಇಂದ ಕಾಲದ ಅಭಿವ್ಯಕ್ತಿ. ಕಾಲದಲ್ಲಿ ಮಹಾಕಾಲ, ಅಣುಕಾಲ ಎಂಬ 2. ಬ್ರಹ್ಮಕಲ್ಪ, ಮಹಾಯುಗ, ಮನ್ವಂತರಾದಿಗಳು ಮಹಾಕಾಲಗಳು. ಪ್ರಳಯ ಕಾಲವೂ ಮಹಾಕಾಲವೇ. ಆದರೆ ಇಂತಹ ಮಹಾಕಾಲಗಳು ಮಹಾಮಹಿಮ ಸಂಪನ್ನನಾದ ಮಾಧವನಿಗೆ ಎವೆ ಹಾಕುವ ಕಾಲವೆನಿಸಿವೆ. ಸಂವತ್ಸರ, ಅಯನ, ಋತು, ಮಾಸ, ಪಕ್ಷ, ದಿನ ಇವು ಕಾಲಾಂಶಗಳು. ಇವುಗಳಿಗಿಂತ ಅಲ್ಪವಾದ ಗಂಟೆ, ನಿಮಿಷ, ಕ್ಷಣ ಇತ್ಯಾದಿ ಅಣುಕಾಲಗಳೆನಿಸುವವು. ಕಾಲನಾಮಕನಾಗಿ, ಕಾಲಶಬ್ದವಾಚ್ಯನಾಗಿ, ಕಾಲರೂಪನಾಗಿ ಶ್ರೀ ಪರಮಾತ್ಮನು ಪ್ರವಾಹತೋ ನಿತ್ಯವಾದ ಕಾಲದಲ್ಲಿ ಅಂತರ್ಗತನಾಗಿದ್ದು
ಕಾಲಕ್ಕನುಗುಣವಾದ ಕ್ರಿಯೆಗಳಿಗೆ ಕಾರಣನಾಗಿದ್ದಾನೆ. ಹೀಗೆ ಸರ್ವತಂತ್ರ ಸ್ವತಂತ್ರನಾದ ಈಶ, ಅವನ ಅಧೀನರಾದ ರಮಾ ಸಹಿತ ಜೀವವರ್ಗ ಜಡವರ್ಗ ಇವುಗಳಲ್ಲಿ ಜಡಭೇದ, ಜೀವಭೇದ, ಈಶ ಜೀವಭೇದ, ಈಶ ಜಡಭೇದ ಮತ್ತು ಜೀವ ಜಡಭೇದ ಎಂಬ ಪಂಚಭೇದಗಳನ್ನು ಸರ್ವತ್ರ ಸರ್ವಾವಸ್ಥೆಗಳಲ್ಲಿ ಜ್ಞಾನಪೂರ್ವಕ ತಿಳಿದು ಜೀವ ಮತ್ತು ಜಡರಿಂದ ಈಶನು ಅತ್ಯಂತ ವಿಲಕ್ಷಣನಾಗಿದ್ದಾನೆಂದು ನಿರುತ ಸ್ಮರಿಸುತ್ತಿರು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣ.